ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅಂತಾದ ಚಿಕ್ಕಬಳ್ಳಾಪುರ ನಗರಸಭೆ ಅಭಿವೃದ್ಧಿ. ಅಳವಡಿಸಿ 3 ದಿನ ಕಳೆಯುವುದಕ್ಕೂ ಮೊದಲೇ ಕಿತ್ತು ಬಂದ ವಿದ್ಯುತ್ ದೀಪಗಳು, ರಾತ್ರಿ ವೇಳೆ ಉರಿದರೂ ಬೆಳಕು ನೀಡದ ದೀಪಗಳ ಅಳವಡಿಕೆ. ಪ್ರಕೃತಿಗೆ ಸವಾಲೆಸೆಯುತ್ತಿರುವ ಬಯಲು ಸೀಮೆ ರೈತ. ಇಸ್ರೇಲ್ ಮೀರಿಸುವ ರೀತಿಯಲ್ಲಿದೆ ಜಿಲ್ಲೆಯ ಕೃಷಿ ಪದ್ಧತಿ. ಜಗಮಗಿಸುವ ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಹೂವಿನ ಬೆಳೆ, ನೀರಿನ ಕೊರತೆಯಲ್ಲಿಯೂ ಸಂಪಾದ ಬೆಳೆ ತೆಗೆದ ರೈತ. ಏರ್ಪೋರ್ಟ್ ಕ್ಯಾಬ್ ಚಾಲಕರು ಪ್ರಯಾಣಿಕರ ನಡುವೆ ಕಿರಿಕ್ ತಡೆಯಲು ಹೊಸ ಡಿವೈಸ್ ಅಳವಡಿಕೆ. ಏರ್ಪೋರ್ಟ್ ಟ್ಯಾಕ್ಸಿ ಪ್ರಯಾಣಿಕರ ನೆರವಿಗೆ ಪ್ಯಾನಿಕ್ ಬಟನ್ ಒತ್ತಿದ್ರೆ ಕಂಟ್ರೋಲ್ ರೂಮ್ಗೆ ಬರಲಿದೆ ಕಂಪ್ಲೇಂಟ್. ದೆಹಲಿ ವಿಧಾನಸಭೆ 3 ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಶೂನ್ಯ ಸಾಧನೆ. ಇನ್ನಾದರೂ ಕಾಂಗ್ರೆಸ್ ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯದ ಆರ್ಥಿಕ ವ್ಯವಸ್ಥೆ ಹಾಳು. ವಾರ್ತೆಗಳ ವಿವರ. ಯಾವುದೇ ಅಭಿವೃದ್ಧಿ ಮಾಡಿದರೆ ಅದು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿರಬೇಕು. ಅಲ್ಲದೆ ಮಾಡಿದ ಅಭಿವೃದ್ಧಿ ಕೆಲ ಕಾಲ ಉಳಿಯುವ ರೀತಿಯಲ್ಲಿ ಗುಣಮಟ್ಟ ಇರಬೇಕು. ಆದರೆ ಚಿಕ್ಕಬಳ್ಳಾಪುರ ನಗರಸಭೆ ಮಾಡಿರುವ ಅಭಿವೃದ್ಧಿ 3 ದಿನಕ್ಕೆ ಸೀಮಿತ ಎಂಬಂತಾಗಿದ್ದು, ಈ ಕಳಪೆ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಹಾಗಾದರೆ ಏನು ಆ ಕಳಪೆ ಕಾಮಗಾರಿ ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಪ್ರಸ್ತುತ ಆಡಳಿತ ಮಂಡಳಿ ಬಂದ ನಂತರ ನಡೆಯುತ್ತಿರುವ ಕೆಲಸಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸ್ವಲ್ಪ ಮಟ್ಟಿಗೆ ಮೆಚ್ಚುಗೆ ವ್ಯಕ್ತವಾಗಿತ್ತು. ಅಲ್ಲದೆ ಇದೇ ರೀತಿಯಲ್ಲಿ ನಾಗರಿಕರಿಗೆ ಜನಪ್ರತಿನಿಧಿಗಳು ಸ್ಪಂದಿಸಿದರೆ ನಗರಸಭೆ ಆಡಳಿತ ಉತ್ತಮವಾಗಿರುತ್ತದೆ ಎಂಬ ಮಾತುಗಳು ಕೇಳಿಬಂದಿದ್ದವು. ಆದರೆ ಅಧಿಕಾರಿಗಳು ಮಾಡುತ್ತಿರುವ ಎಡವಟ್ಟುಗಳಿಂದಾಗಿ ಇದೀಗ ಜನಪ್ರತಿನಿಧಿಗಳ ಹೆಸರಿಗೂ ಕಳಂಕ ಬರುವಂತಿದ್ದು, ಕೂಡಲೇ ಗುಣಮಟ್ಟದ ವಿಚಾರದಲ್ಲಿ ಪರಿಶೀಲನೆ ನಡೆಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ವಿದ್ಯುತ್ ಕಂಬ, ಇದನ್ನು ಕಂಡ ಕೂಡಲೇ ಬೆಂಗಳೂರಿನ ಅಂಬೇಡ್ಕರ್ ಬೀದಿಯ ವಿದ್ಯುತ್ ಕಂಬಗಳು ನೆನಪಾಗುತ್ತಿದೆ ಅಲ್ಲವೇ? ಆದರೆ ಅವುಗಳಲ್ಲಿ ಇವು 10% ಗುಣಮಟ್ಟವನ್ನು ಹೊಂದಿಲ್ಲ ಎಂಬ ಸತ್ಯ ತಿಳಿದರೆ ನೀವೇ ಅಸಮಾಧಾನಗೊಳ್ಳುತ್ತೀರಿ. ಈ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಕೇವಲ 3 ದಿನಗಳಾಗಿದೆಯಂತೆ. ಆಗಲೇ ಇಲ್ಲಿನ ದೀಪಗಳು ಕಿತ್ತು ಬಂದಿವೆ. ಇನ್ನು ಈ ಕಂಬಗಳ ಗುಣಮಟ್ಟ ಹೇಗಿರಬಹುದು ಎಂಬುದು ನಿಮ್ಮ ಊಹೆಗೆ ಬಿಟ್ಟಿದೆ. ಬಂದಿರುವ ಅನುದಾನ ವಾಪಸ್ ಆಗಬಾರದು. ಅದು ಜನರಿಗೆ ಉಪಯೋಗವಾಗಲಿ ಆಗದಿರಲಿ, ಅದು ಕೇವಲ ಖರ್ಚಾಗಬೇಕು ಎಂಬ ಉದ್ದೇಶದಿಂದ ಕೆಲಸ ಮಾಡಿದರೆ ಇಂತಹ ಎಡವಟ್ಟುಗಳನ್ನು ಕಾಣಲು ಸಾಧ್ಯ. ಈ ಹಿಂದೆ ಚಿಕ್ಕಬಳ್ಳಾಪುರ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರ ಶಾಸಕರ ಅನುದಾನದಲ್ಲಿ ನಗರದ ಅಂದ ಹೆಚ್ಚಿಸುವ ಉದ್ದೇಶದಿಂದ ನಗರದ ಪ್ರಮುಖ ರಸ್ತೆಗಳು, ಉದ್ಯಾನಗಳು ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಇಂತಹ ದೀಪಗಳನ್ನು ಅಳವಡಿಸಲು ಅನುದಾನ ಮಂಜೂರಾಗಿತ್ತಂತೆ. ಆದರೆ ಆ ಸರ್ಕಾರವೇ ಹೋಗಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 2 ವರ್ಷಗಳು ಪೂರೈಸುತ್ತಿರುವ ಈಗ ಈ ಅನುದಾನ ಖರ್ಚು ಮಾಡಲು ನಗರಸಭೆ ಮುಂದಾಗಿದೆ. ಹಾಗಾಗಿ ಕಳೆದ 3 ದಿನಗಳ ಹಿಂದೆ ತರಾತುರಿಯಲ್ಲಿ ಈ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿತ್ತಂತೆ. ಹಾಗೆ ಅಳವಡಿಸಿ ಅದರಲ್ಲಿ ದೀಪಗಳನ್ನು ಅಳವಡಿಸಲಾಗಿದೆ. ಆದರೆ ಇವು ರಾತ್ರಿ ವೇಳೆ ಬೀರುವ ಬೆಳಕು ಹೇಗಿದೆ ಎಂದರೆ ರಾತ್ರಿಯ ವೇಳೆ ಬೆಡ್ ಲ್ಯಾಂಪ್ಗಿಂತ ಕಡಿಮೆಯಾಗಿದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಬೆಳಕೆ ನೀಡದ ದೀಪಗಳನ್ನು ಅಳವಡಿಸಿದ್ದಾದರೂ ಏಕೆ ಎಂಬ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಇದು ಚಿಕ್ಕಬಳ್ಳಾಪುರ ನಗರದ ಸೌಂದರ್ಯವನ್ನು ಹೆಚ್ಚಿಸಲು ವಿದ್ಯುತ್ ದೀಪಗಳು ಹೊಸದಾಗಿ ಅಳವಡಿಸ್ತಾ ಇರ್ತಾರೆ. ಇದು ಹಿಂದೆ MLA ಗ್ರ್ಯಾಂಟ್ಸಲ್ಲಿ ಬಂದಿರತಕ್ಕಂಥ ಅನುದಾನ. ಇದಕ್ಕೆ ಈ ಚಿಕ್ಕಬಳ್ಳಾಪುರ ನಗರ ಪೂರ್ತಿ ಫುಟ್ಪಾತ್ಗಳ ಮೇಲೆ ಮತ್ತು ರಸ್ತೆ ಮಧ್ಯಭಾಗದಲ್ಲಿ ಅಳವಡಿಸ್ಬೇಕು ಅಂತ. ಅದು ರಾತ್ರಿ ಹೊತ್ತು ದೀಪ ಉರಿದಂಗೆ ಉರಿತದೆ.
ಆಮೇಲೆ ಇದಕ್ಕೆ ಲಕ್ಷಾಂತರ ರೂಪಾಯಿದು ಹಗರಣ ಇದು. ಅವ್ರಿಗೆ ಇಷ್ಟಾನುಸಾರ ಕೆಲಸ ಮಾಡಿದ್ದಾರೆ. ಅವರು ಅಲ್ಲಿ ಟೆಂಡರ್ ಕರೆದಿರೋದಕ್ಕೂ ಇಲ್ಲಿ ಮೆಟೀರಿಯಲ್ಲು ಕ್ವಾಂಟಿಟಿ ಇರೋದಕ್ಕೂ ಸಂಬಂಧನೇ ಇಲ್ಲ. ಇದು ಪ್ರಭಾವಿಗಳು ಒತ್ತಡಕ್ಕೆ ಮಣಿದು ಈಗ ಅನುದಾನ ವಾಪಸ್ ಹೋಗಬಾರ್ದು, ಏನೋ ಒಂದು ಮಾಡಿಬಿಡ್ಬೇಕು ಅಂತ ಮಾಡ್ತಾರೆ. ಈಗ ನೋಡಿ, ಇನ್ನೂ ನೆನ್ನೆ ಫಿಟ್ಟಿಂಗ್ ಮಾಡಿದ್ದಾರೆ, ಇವತ್ತೆಲ್ಲ ಅವಾಗ ಕಿತ್ತೋಗ್ಬಿಟ್ಟಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಪಾಪ ಅವ್ರ ಗಮನಕ್ಕೆ ಬಂದ್ರೂ ನಮ್ಮ ನಗರಸಭೆ ಆಯುಕ್ತರಿಗೆ ಇದರಲ್ಲಿ ಏನು ಒತ್ತಡನೋ ಅಥವಾ ದುಡ್ಡಿನ ಪ್ರಭಾವನೋ ಏನೋ ಅನ್ನೋದು ಗೊತ್ತಿಲ್ಲ. ಆದರೂ ಸಹ ಅವರು ಇದ್ರ ಬಗ್ಗೆ ಏನು ಕಿಂಚಿತ್ ಕೂಡ ಮಾತಾಡಲ್ಲ, ಮೌನ ಆಗೋಗ್ಬಿಟ್ಟಿದ್ದಾರೆ. ಅದೇ ನಗರಸಭೆ ಕಮಿಷನರ್ಗೆ ಇವೆಲ್ಲ ಕಣ್ಣು ಕಾಣ್ತಾ ಇದೆಯೋ ಇಲ್ವೋ ಅರ್ಥ ಆಗ್ತಾ ಇಲ್ಲ. ಇಡೀ ಚಿಕ್ಕಬಳ್ಳಾಪುರ ನಗರದಲ್ಲಿ ಸೌಂದರ್ಯವನ್ನು ಹೆಚ್ಚಿಸಬೇಕು ಅಂಥೇಳಿ ಹಿಂದೆ ನಮ್ಮ ಈಗ MLA ಗ್ರ್ಯಾಂಟ್ಸಲ್ಲಿ ಬಂದಿರತಕ್ಕಂಥ ಅನುದಾನ ಇದು. ಆದರೆ ಈಗ ಕೆಲಸ ಆಗಲಿ, ಈಗ ಅವ್ರು ಅಳವಡಿಸಿರೋ ವಿದ್ಯುತ್ ದೀಪಗಳಾಗಲಿ 3 ಕಾಸಿಗೆ ಪ್ರಯೋಜನ ಇಲ್ಲ. ಈ ಕಣ್ಣಿಗೆ ಕಾಣ್ತಾ ಇದೆ, ಆವಾಗಲೇ ಎಲ್ಲ ಕಿತ್ತು ಕೆಳಗಡೆ ಬೀಳ್ತಾ ಇದೆ. ಇನ್ನು ಹಾಕಿ 3 ದಿವಸ ಆಗಿಲ್ಲ, ಇನ್ನು ಕೆಲವು ಕಡೆ ಇದು ಮಾಡಲಿಲ್ಲ. ಇದು ಬಿಲ್ಲು ಮಾಡಿದ್ದಾರೆ, ಅರ್ಧ ಬಿಲ್ ಮಾಡಿದ್ದಾರೆ. ಇದು ಪ್ರಭಾವಿಗಳು ಒತ್ತಡಕ್ಕೆ ಮಾಡಿದು ಈ ರೀತಿ ನಾಶನ ಮಾಡಿಡ್ತಾ ಇದ್ದಾರೆ. ಸಾರ್ವಜನಿಕರ ತೆರಿಗೆ ಹಣನ ಈ ಥರ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಇನ್ನು ಈ ವಿದ್ಯುತ್ ಕಂಬಗಳ ದೀಪಗಳಿಗೆ ಸಂಪರ್ಕ ಕಲ್ಪಿಸುವ ವಿದ್ಯುತ್ ತಂತಿ ಮೇಲೆ ಹಾಕಬಾರದು ಎಂಬ ನಿಯಮವಿತ್ತಂತೆ. ಆದರೆ ಗುತ್ತಿಗೆದಾರ ಈ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಭೂಮಿಯಲ್ಲಿ ಹಾಕಬೇಕಿದ್ದ ಕೇಬಲ್ ಕಂಬಗಳ ಮೇಲೆಯೇ ಹಾಕುವ ಮೂಲಕ ಪ್ರಬುದ್ಧತೆ ಮೆರೆದಿದ್ದಾನೆ. ಇದಕ್ಕೂ ಪ್ರಮುಖ ವಿಚಾರವೆಂದರೆ ಈ ದೀಪಗಳನ್ನು ಅಳವಡಿಸಿ ಕೇವಲ 3 ದಿನಗಳಾಗಿದ್ದು 3 ದಿನಗಳಲ್ಲಿಯೇ ಈ ಕಂಬಗಳಿಗೆ ಅಳವಡಿಸಿರುವ ವಿದ್ಯುತ್ ದೀಪಗಳು ಕಿತ್ತು ಬಂದಿವೆ. ಈ ಪುರುಷಾರ್ಥಕ್ಕೆ ಕಂಬಗಳನ್ನು ಅಳವಡಿಸಿದ್ದಾದರೂ ಏಕೆ ಎಂಬ ಸಾರ್ವಜನಿಕರ ಪ್ರಶ್ನೆಗೆ ನಗರಸಭೆ ಅಧಿಕಾರಿಗಳು ಉತ್ತರಿಸಬೇಕಿದೆ. ಅಲ್ಲದೆ ಇಂತಹ ಕಳಪೆ ಕಾಮಗಾರಿಗೂ ಈಗಾಗಲೇ ನಗರಸಭೆಯಿಂದ ಅರ್ಧ ಮೊತ್ತ ಪಾವತಿಯಾಗಿದ್ದು ಉಳಿದ ಅರ್ಧ ಅನುದಾನ ಪಾವತಿಯಾಗಬೇಕಂತೆ. ಹಾಗಾಗಿ ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನಿಗೆ ಯಾವುದೇ ಕಾರಣಕ್ಕೂ ಬಿಲ್ ಪಾವತಿ ಮಾಡಬಾರದು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಇನ್ನು ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್ ಅವರು ಹೇಳುವಂತೆ ಈ ಬೀದಿ ದೀಪ ಮತ್ತು ಕಂಬಗಳಿಗೆ ನಗರಸಭೆ ನೀಡಿರುವ ಅನುದಾನ ಬರೋಬ್ಬರಿ 25 ಲಕ್ಷ ರೂಪಾಯಿಯಂತೆ. ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದ ಮುಂದಿನಿಂದ BB ರಸ್ತೆ ಸಂಪರ್ಕ ಕಲ್ಪಿಸುವ ಜಿಲ್ಲಾ ಕೇಂದ್ರ ಗ್ರಂಥಾಲಯದವರೆಗೂ ಈ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ. ತಾಲೂಕು ಕಚೇರಿ ಮತ್ತು ನ್ಯಾಯಾಲಯದ ನಡುವೆ ಹಾದು ಹೋಗಿರುವ ಮುಖ್ಯ ರಸ್ತೆಯ ಮಧ್ಯದಲ್ಲಿರುವ ರಸ್ತೆ ವಿಭಜಕದಲ್ಲಿ ಈ ಕಂಬಗಳನ್ನು ನೆಟ್ಟು ಅದಕ್ಕೆ ದೀಪಗಳನ್ನು ಅಳವಡಿಸಲಾಗಿದೆ. ಅಳವಡಿಸಿದ 3 ದಿನಗಳಲ್ಲಿಯೇ ದೀಪಗಳು ಕಿತ್ತು ಬಂದಿದ್ದು ಮುಂದಿನ ಕೆಲವೇ ದಿನಗಳಲ್ಲಿಯೇ ಈ ಕಂಬಗಳು ಮತ್ತು ದೀಪಗಳು ಇಲ್ಲವಾಗುತ್ತವೆ ಎಂಬುದು ಸಾರ್ವಜನಿಕರ ಆರೋಪ. ಅಲ್ಲದೆ ಇವು ಇದ್ದಾಗಲೂ ರಾತ್ರಿ ವೇಳೆ ಯಾವುದೇ ಉಪಯೋಗವಿಲ್ಲ ಎಂಬುದು ಮತ್ತೊಂದು ಆರೋಪವಾಗಿದೆ. ಕಾರಣ ಇವು ಉರಿದರೂ ಬೆಡ್ ಲ್ಯಾಂಪ್ನಷ್ಟು ಬೆಳಕು ನೀಡುತ್ತಿಲ್ಲ. ಹಾಗಾಗಿ ರಸ್ತೆಯಲ್ಲಿ ಹಾದು ಹೋಗಲು ಈ ವಿದ್ಯುತ್ ದೀಪಗಳಿಂದ ಯಾವುದೇ ಉಪಯೋಗವಿಲ್ಲ. ಇಂತಹ ದೀಪಗಳಿಗೆ ಅನುದಾನ ವೆಚ್ಚ ಮಾಡುವ ಮೂಲಕ ನಗರಸಭೆ ನಾಗರಿಕರ ತೆರಿಗೆ ಹಣ ಪೋಲು ಮಾಡುತ್ತಿದೆ ಎಂದು ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗಾಗಿ ಕಳಪೆ ಗುಣಮಟ್ಟದಿಂದ ಕೂಡಿರುವ ಈ ವಿದ್ಯುತ್ ಕಂಬಗಳು ಮತ್ತು ದೀಪಗಳ ಕುರಿತು ನಗರಸಭೆ ಉನ್ನತಾಧಿಕಾರಿಗಳಿಂದ ಪರಿಶೀಲನೆ ನಡೆಯಬೇಕು. ಇವುಗಳ ಗುಣಮಟ್ಟ ಪರಿಶೀಲನೆ ನಡೆಸಿ ಸಂಬಂಧಿಸಿದ ಗುತ್ತಿಗೆದಾರನ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ನಗರಸಭೆಯ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಪ್ರಮುಖ ರಸ್ತೆಯಾಗಿರುವ ಇಲ್ಲಿ ಗುಣಮಟ್ಟದ ದೀಪಗಳನ್ನು ಅಳವಡಿಸುವ ಮೂಲಕ ನಗರದ ಸೌಂದರ್ಯ ಹೆಚ್ಚಿಸುವ ಕೆಲಸಗಳನ್ನು ನಗರಸಭೆ ಮಾಡಬೇಕೆಂದು ಅವರು ಒತ್ತಾಯಿಸಿದರು. ಟೆಂಡರು ಇದು ನನಗೆ ಗೊತ್ತಿರೋ ಮಟ್ಟಿಗೆ 25 ಲಕ್ಷ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅದು ನಾನಿನ್ನು ಈಗ RTIಯಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನಾಳೆ ಇದೆಷ್ಟಾಗಿದೆ ಅಂತ ನಾಳೆ ನಿಖರವಾಗಿ ಗೊತ್ತಾಗ್ತದೆ. 25 ಲಕ್ಷ ರೂಪಾಯಿ ಅಂತ ನಮಗೆ ಮಾಹಿತಿ ಬಂದಿದೆ. ಅಲ್ಲ, ಚಿಕ್ಕಬಳ್ಳಾಪುರ ನಗರ ಪೂರ್ತಿ ಬರೀ ಸಾರ್ವಜನಿಕರು ಫುಟ್ಪಾತಲ್ಲಿ ಮಾತ್ರ ಅಳವಡಿಸಬೇಕು, ಸೌಂದರ್ಯ ಹೆಚ್ಚಿಸಬೇಕು ಅಂತ ಇದೊಂದು ಸ್ಕೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದು ತಿನ್ನೋದಕ್ಕೊಂದು ಸ್ಕೀಮ್. ಇದು ಬಿಲ್luಗಳು ನಕಲಿ ಬಿಲ್luಗಳು ಮಾಡಿಕೊಂಡು ನಕಲಿ ಯಾವನೋ ಒಬ್ಬನು ಟೆಂಡರ್ ಕೊಟ್ಬಿಟ್ಟು ಮಾಡಿಕೊಂಡು ತಿಂದುಬಿಡೋದು. ಯಾರು ಇದಕ್ಕೆ ಇದು ಅನ್ನೋದು ಅರ್ಥ ಆಗ್ತಾಯಿಲ್ಲ. ಕಮಿಷ್ನರ್ಗೆ ನಮ್ಮ ನಗರಸಭೆ ಸದಸ್ಯರಿಗೆ ಪಾಪ ರಾತ್ರಿ ಹೊತ್ತು ಕಾಣುತ್ತೋ ಕಾಣಲ್ವೋ ನನಗೆ ಅದು ಅರ್ಥ ಆಗ್ತಾಯಿಲ್ಲ. ಈಗ ಎಲ್ಲರಿಗೂ ಕಾಣುತ್ತೆ, ಇದೇನು ಮರಿಮಾಚ ಅಂಥದ್ದೇನೂ ಇಲ್ಲ. ಎಲ್ಲರೂ ಬಂದು ಯಾರು ಸಾರ್ವಜನಿಕರು ಓಡಾಡ್ತಾರೆ ಎಲ್ಲರಿಗೂ ಗೊತ್ತಾಗ್ತದೆ. ರಾತ್ರಿಯಲ್ಲಿ ನೋಡಿ ಆ ದೀಪ ಉರಿದಂಗೆ ಉರಿತದೆ. ಇದಕ್ಕೆ ಇಷ್ಟು ಲಕ್ಷ ಅವಶ್ಯಕತೆ ಇದೆಯಾ ಅನ್ನೋದು ನನ್ನ ಕ್ವಶನು. ಸಾರ್ವಜನಿಕ ತೆರಿಗೆ ಹಣ ಏನೋ ಅವ್ರ ಮನೆಯಿಂದ ಏನು ತಂದಾಗ್ತಾ ಇಲ್ಲ. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೃಷಿ ಸೇರಿದಂತೆ ಯಾವುದೇ ಉಪಕರಣಗಳನ್ನು ತಯಾರಿಸುವಲ್ಲಿ ಇಸ್ರೇಲ್ ವಿಶ್ವದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದೆ. ಅದರಲ್ಲೂ ಮರುಭೂಮಿಯನ್ನು ಹುಲುಸಾದ ಕೃಷಿ ಭೂಮಿ ಮಾಡಿ ಅಲ್ಪ ನೀರಿನಲ್ಲಿಯೇ ಸೊಂಪಾದ ಬೆಳೆ ತೆಗೆಯುವ ಪದ್ಧತಿ ಇಸ್ರೇಲ್ನಲ್ಲಿ ಸಾಮಾನ್ಯ.
ಆದರೆ ಇಸ್ರೇಲ್ ರೈತನನ್ನೇ ಹುಬ್ಬೇರಿಸುವ ರೀತಿಯಲ್ಲಿ ಕೃಷಿ ಮಾಡುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು. ಈ ಕುರಿತು ಒಂದು ವರದಿ. ಹೌದು, ಈ ಹಿಂದೆ ತೆರೆದ ಬಾವಿಯಿಂದ ನೀರು ಹಾಯಿಸಿ ಬೆಳೆ ಬೆಳೆಯುತ್ತಿದ್ದ ಕಾಲವೊಂದಿತ್ತು. ಮಾನವರ ಅತಿಯಾಸೆ ಮತ್ತು ಆಧುನಿಕ ತಂತ್ರಜ್ಞಾನದ ಫಲವಾಗಿ ಅಂತರ್ಜಲ ಪಾತಾಳ ಸೇರಿತಲ್ಲ. ಆಗ ಅನಿವಾರ್ಯವಾಗಿ ಬಯಲುಸೀಮೆ ರೈತರು ತಂತ್ರಜ್ಞಾನದತ್ತ ಮುಖ ಮಾಡಲು ಆರಂಭಿಸಿದರು. ಅದರ ಭಾಗವಾಗಿ ಹನಿ ನೀರಾವರಿ, ತುಂತುರು ನೀರಾವರಿ ಚಾಲ್ತಿಗೆ ಬಂತು. ಪರಿಣಾಮ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಬೆಳೆಯುವ ಪದ್ಧತಿಗಳು ಅನಾವರಣವಾದವು. ಅಲ್ಲದೆ ಸರ್ಕಾರ ಪಾಲಿಹೌಸ್ ಎಂಬ ಹೊಸ ಪದ್ಧತಿಗೆ ರಿಯಾಯಿತಿ ನೀಡಿತು. ಇದರಿಂದಾಗಿ ಪ್ಲಾಸ್ಟಿಕ್ ಹೊದಿಸಿದ ಟೆಂಟ್ ಒಳಗೆ ಬೆಳೆ ಬೆಳೆಯುವ ವಿನೂತನ ಪದ್ಧತಿಯು ಜಿಲ್ಲೆಯಲ್ಲಿ ಖ್ಯಾತಿ ಪಡೆಯಿತು. ಇದರಿಂದ ನೀರಿನ ಬಳಕೆ ಪ್ರಮಾಣ ಕಡಿಮೆಯಾಗುವ ಜೊತೆಗೆ ಬೆಳೆಯ ಇಳುವರಿ ಹೆಚ್ಚಲಾರಂಭಿಸಿತು. ಇನ್ನೂ ಮುಂದುವರೆದ ಜಿಲ್ಲೆಯ ರೈತರು ಬೆಳೆ ಉತ್ತಮ ಫಸಲು ಬರಲು ಮತ್ತಷ್ಟು ತಂತ್ರಜ್ಞಾನದತ್ತ ಮುಖ ಮಾಡಿದರು. ಇದರ ಪರಿಣಾಮ ಋತುಮಾನಗಳಿಗೆ ತಕ್ಕಂತೆ ಬೆಳೆ ನಿರ್ವಹಣೆ ನಾಜೂಕಾಗಿ ಮಾಡಿ ಉತ್ತಮ ಬೆಲೆ ದಕ್ಕಿಸಿಕೊಳ್ಳುವಲ್ಲಿ ಸಫಲರಾಗುತ್ತಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಹೊಸಹೊಡ್ಯ ಗ್ರಾಮದ ಯುವ ರೈತ ಶ್ರೀಕಾಂತ್ ಇದೀಗ ನೂತನ ಪದ್ಧತಿಯೊಂದಕ್ಕೆ ತಾಲೂಕಿನಲ್ಲಿ ನಾಂದಿ ಹಾಡಿದ್ದಾರೆ. ತಮ್ಮ ಜಮೀನಿನಲ್ಲಿ ಸೇವಂತಿಗೆ ಹೂವು ಬಿತ್ತನೆ ಮಾಡಿದ್ದು ಈಗ 2ನೇ ಫಸಲಿನ ನಿರೀಕ್ಷೆಯಲ್ಲಿದ್ದಾರೆ. ಹೂವು ಸೇರಿದಂತೆ ಹಲವಾರು ಖರೀದಿ ಬೆಳೆಗಳಿಗೆ ಚಳಿಗಾಲ ಅಷ್ಟೊಂದು ಸೂಕ್ತವಲ್ಲ. ಆದರೆ ವೈಜ್ಞಾನಿಕವಾಗಿ ಬೆಳೆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಆ ನಿಟ್ಟಿನಲ್ಲಿ ವೈಜ್ಞಾನಿಕ ಪದ್ಧತಿಗಳನ್ನು ಶ್ರೀಕಾಂತ್ ಸೇವಂತಿಗೆ ಹೂ ಬೆಳೆಯಲು ಅಳವಡಿಸಿಕೊಂಡಿದ್ದಾರೆ. ದಟ್ಟ ಮಂಜು ಸುರಿಯುವ ಚಳಿಗಾಲದಲ್ಲಿ ಸೇವಂತಿಗೆ ಹೂವಿನ ನಾರು ನಾಟಿ ಮಾಡಿ ಅವುಗಳ ಬೆಳವಣಿಗೆಗೆ ಅನುಕೂಲವಾಗುವಂತೆ ರಾತ್ರಿಯ ವೇಳೆ ವಿದ್ಯುತ್ ದೀಪಗಳಿಂದ ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ. ಆ ಸೇವಂತಿಗೆ ನಾರು ಆರೋಗ್ಯಯುತ ಗಿಡಗಳಾಗಿ ಬೆಳೆಯಲು ಈ ದೀಪಗಳ ಬೆಳಕು ಸಹಕಾರಿಯಾಗಿದ್ದು, ರಾತ್ರಿಯ ವೇಳೆಯೂ ಗಿಡಗಳ ಬೆಳವಣಿಗೆಗೆ ಪೂರಕವಾಗುವಂತೆ ಬೆಳಕಿನ ವ್ಯವಸ್ಥೆ ಮಾಡಲಾಗಿದೆ. ಈ ಪದ್ಧತಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಹಲವು ವರ್ಷಗಳಿಂದ ಇದ್ದು, ತೋಟಗಾರಿಕಾ ಬೆಳೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಹೇರಳವಾಗಿ ಬೆಳೆಯುತ್ತಿರುವ ಬಾಗೇಪಲ್ಲಿಯಲ್ಲಿಯೂ ಈ ಪದ್ಧತಿ ಆರಂಭವಾಗಿದ್ದು ರೈತರಿಗೆ ಕುತೂಹಲ ಕೆರಳಿಸಿದೆ. ಇನ್ನು ಸೇವಂತಿಗೆ ಬೆಳೆ ಮತ್ತು ಅದಕ್ಕೆ ಅಳವಡಿಸಿರುವ ವಿದ್ಯುತ್ ದೀಪಗಳ ಕುರಿತು ಪ್ರತಿಕ್ರಿಯೆ ನೀಡಿದ ರೈತ ಶ್ರೀಕಾಂತ್, ಪ್ರತಿ ಕೆಜಿ ಸೇವಂತಿಗೆ ಹೂವು 80 ರಿಂದ 160 ರೂಪಾಯಿಗೆ ಮಾರಾಟವಾಗುತ್ತಿದೆ. ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗುತ್ತದೆ. ಎಕರೆಗೆ 2 ರಿಂದ 3 ಲಕ್ಷ ಖರ್ಚಾದರೆ ಉತ್ತಮ ಬೆಲೆ ಸಿಕ್ಕಾಗ ಲಾಭವೂ ಅಷ್ಟೇ ಸಿಗುತ್ತದೆ ಎಂದರು. ಇದು ನಾರು ಬಂದ್ಬಿಟ್ಟು ಸೆಂಟೆಲ್ಲೋ ಅಂತ, ಇದು ಮೇ ಬಿ ಕಲ್ಕತ್ತಾ ನಾರು ಅಂತ ಸಿಗುತ್ತೆ, ರಾಯ್ಕೋಟ್ ಅಂತ ನಾರು ಸಿಗುತ್ತೆ. ಡಿಫ್ರೆನ್ಸ್ ಎರಡಿದೆ ಇದರಲ್ಲಿ. ರಾಯ್ಕೋಟ ನಾರು ಬಂದುಬಿಟ್ಟು ಅವರೇ ಕಟ್ ಮಾಡಿಕೊಡ್ತಾರೆ. ಕಲ್ಕತ್ತಾ ನಾರು ಅಂದರೆ ಕ್ವಾಲಿಟಿ ಸ್ವಲ್ಪ ಮೇಂಟೈನ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಗೊತ್ತಿರೋರು ಬಂದು ಕಲ್ಕತ್ತಾ ನಾರೇ ಪ್ರಿಫರೆನ್ಸ್ ಮಾಡ್ತಾರೆ. ಯಾಕಂದರೆ ಅದರಲ್ಲಿ ವಿಲ್ಡ್ ಪರ್ಪಸ್ ಇರಲ್ಲ ಆ್ಯಕ್ಚುಲಿ, ಅದರಿಂದ ಕಲ್ಕತ್ತಾ ನಾರಿಗೆ ಪ್ರಿಫರೆನ್ಸ್ ಮಾಡ್ತಾರೆ.
ಅದನ್ನು ಮೈನ್ ಫಸ್ಟು ಭೂಮಿಗೆ ತಾಕತ್ತು ಮಾಡಬೇಕು. ಇದು ಫರ್ಟಿಲೈಸರ್ ಬಿಟ್ಬಿಟ್ಟು ಮೂಟೆಗಳು ಬಿಟ್ಬಿಟ್ಟು ತಿಪ್ಪೆ ಗೊಬ್ಬರ ಅಂತ ಹಾಕ್ಕೊಂಡ್ರೆ ಚೆನ್ನಾಗಿ ಕ್ರಾಪು ಇಳುವರಿ ಬರುತ್ತೆ. ಇಲ್ಲ ಅಂದ್ಬಿಟ್ರೆ ಇದು ಮಾಮೂಲಿ ಮೂಟೆ ಗೊಬ್ಬರ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಪ್ರೆಸೆಂಟಿಗೆ ಇದು ಗಿಡ ಬರುತ್ತೆ ಅಷ್ಟೇ, ಆಮೇಲೆ ಬರ್ತಾ ಬರ್ತಾ ಡೆವಲಪ್ ಆಗೋದು ಕಮ್ಮಿ ಆಗೋಗುತ್ತೆ, ಗಿಡ ಡೆವಲಪ್ಮೆಂಟ್ ಇರೋಲ್ಲ. ಅದರಿಂದ ನಾನಾ ರೋಗಗಳು ಬರುತ್ತೆ. ಅದಕ್ಕೆ ಯಾರೇ ಆಗಲಿ ರೈತರು ಫಸ್ಟು ತಿಪ್ಪೆ ಗೊಬ್ಬರ ಸ್ವಲ್ಪ ಕಾಸ್ಟ್ಲಿಯೇ ಆಗಲಿ ಪ್ರಿಫರೆನ್ಸ್ ಮಾಡಿ ಚೆನ್ನಾಗಿ ಒಂದು ಬೆಳೆಗೆ ಹಾಕಿದ್ರೆ 2 ಬೆಳೆ ಆಗುತ್ತೆ. ಅದರಿಂದ ಯಾರಾದರೆ ಆಗಲಿ ಚಾಮಂತಿ ಗಿಡನೂ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಬೆಳಿಬೋದು. ರೇಟು ಅಂದರೆ ಮಾಮೂಲಿ ಸೀಸನ್ ಮೇಲೆ ಡಿಪೆಂಡ್. ಅದು ನಮ್ಮ ಲೋಕಲ್ ನಮ್ಮ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ತಾಲೂಕು ಕೋಲಾರ ಡಿಸ್ಟಿಕ್ ಅಂದರೆ ಆಲ್ಮೋಸ್ಟ್ ಲೈಟಿಂಗ್ ಹಾಕಿರೋ ಗಿಡ ಚಾಮಂತಿ ಗಿಡ ಅಂದರೆ ಆಲ್ಮೋಸ್ಟ್ ರೇಟ್ ಇದ್ದೇ ಇರುತ್ತೆ. ಮಿನಿಮಮ್ ಅಂದರೆ 100 ರೂಪಾಯಿಂದ 150 ರೂಪಾಯಿ ಅಂತ ಕಂಪಲ್ಸರಿ ಹೋಗುತ್ತೆ. ಸ್ವಲ್ಪ ಅಂದರೆ ಆವರೇಜ್ ಖರ್ಚು ಅಂದ್ಬಿಟ್ಟು 1 ಎಕರೆಗೆ ಬಂದುಬಿಟ್ಟು 1-2.5 ಲಕ್ಷದಿಂದ 3 ಲಕ್ಷ ಬರುತ್ತೆ. ಒಟ್ಟಿನಲ್ಲಿ ಹೊಸ ಆವಿಷ್ಕಾರಗಳಿಗೆ ತವರು ಎಂದೇ ಖ್ಯಾತಿ ಪಡೆದಿರುವ ಇಸ್ರೇಲ್ ರೈತರನ್ನು ಹುಬ್ಬೇರಿಸುವ ರೀತಿಯಲ್ಲಿ ಬಯಲುಸೀಮೆ ರೈತರು ಬೆಳೆ ಬೆಳೆಯುತ್ತಿರುವುದು ಅನ್ನದಾತನ ದಣಿವರಿಯದ ಶ್ರಮಕ್ಕೆ ನಿದರ್ಶನವಾಗಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನೀವು ನೈಟ್ ಟೈಮ್ ಪ್ರಯಾಣ ಮಾಡ್ತೀರಾ ಅಂದರೆ ನಿಮ್ಮಲ್ಲಿ ಸ್ವಲ್ಪ ಟೆನ್ಷನ್ ಇರೋದು ಕಾಮನ್. ಇದೇ ರೀತಿ ಟೆನ್ಷನ್ ನಿಮ್ಮಲ್ಲೂ ಇದ್ದರೆ ಎಂದಿನಿಂದ ಆ ಟೆನ್ಷನ್ ಬಿಟ್ಟು ಬಿಡಿ. ಯಾಕಂದರೆ ನಿಮ್ಮ ಟೆನ್ಷನ್ ಫ್ರೀ ಮಾಡೋ ಡಿವೈಸ್ ಇದೀಗ ಏರ್ಪೋರ್ಟ್ ಟ್ಯಾಕ್ಸಿಗಳಿಗೆ ಬಂದಿದ್ದು ಪ್ರಯಾಣಿಕರ ಚಿಂತೆ ದೂರ ಮಾಡಲಿದೆ. ಅದು ಹೇಗೆ ಅನ್ನೋದನ್ನ ನೀವೇ ನೋಡಿ. ಏರ್ಪೋರ್ಟ್ ಅಂದ್ರೇನೆ ಅಲ್ಲಿ ದಿನದ 24 ಗಂಟೆ ಪ್ರಯಾಣಿಕರ ಸಂಚಾರ ಹೆಚ್ಚಾಗಿರುವುದು ಸಹಜ. ಅದರಲ್ಲೂ ರಾತ್ರಿ ಆದರೆ ಸಾಕು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ದುಪ್ಪಟ್ಟಾಗುತ್ತೆ. ಹೀಗಾಗಿ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಚಾಲಕರ ನಡುವೆ ಹಲವು ಕಿರಿಕ್ಗಳು ನಡೆದಿದ್ದು ಪೊಲೀಸ್ ಠಾಣೆ ಮೆಟ್ಟಿಲು ಏರಿವೆ. ಆದರೆ ಇದೀಗ ಇದಕ್ಕೆಲ್ಲ ಬ್ರೇಕ್ ಹಾಕಲು ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಮತ್ತು RTO ಅಧಿಕಾರಿಗಳು ಮುಂದಾಗಿದ್ದು ಪ್ಯಾನಿಕ್ ಬಟನ್ಗಳನ್ನು ಅಳವಡಿಸಿದ್ದಾರೆ. ಇಷ್ಟು ದಿನ ಕ್ಯಾಬ್ಗಳಲ್ಲಿ ಸಂಚರಿಸುವ ಪ್ರಯಾಣಿಕರು, ಅದರಲ್ಲೂ ಮಹಿಳಾ ಪ್ರಯಾಣಿಕರು ರಾತ್ರಿ ವೇಳೆ ಟೆನ್ಷನ್ನಲ್ಲೇ ಸಂಚಾರ ಮಾಡ್ತಿದ್ರು. ಜೊತೆಗೆ ಕೆಲ ಕಡೆ ಚಾಲಕ ದುರ್ವರ್ತನೆ ಮಾಡಿದ, ಬೇರೆ ದಾರಿಯಲ್ಲಿ ಕರೆದುಕೊಂಡು ಹೋಗಿ ಆತಂಕ ಸೃಷ್ಟಿಸಿದ ಅಂತೆಲ್ಲ ಪ್ರಯಾಣಿಕರು ದೂರುಗಳನ್ನು ನೀಡಿ ಸಾಮಾಜಿಕ ಜಾಲತಾಣದಲ್ಲೂ ಪೋಸ್ಟ್ ಮಾಡಿದ್ರು. ಹೀಗಾಗಿ ಪ್ರಯಾಣಿಕರ ಅನುಕೂಲಕ್ಕೆ ಅಂತ ಕೇಂದ್ರ ಸರ್ಕಾರ VLTD ಡಿವೈಸ್ನ ಪ್ಯಾನಿಕ್ ಬಟನ್ ಜಾರಿಗೆ ತಂದಿದೆ. ಜೊತೆಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ದೇಶದಲ್ಲಿಯೇ ಮೊದಲ ಬಾರಿಗೆ 100ಕ್ಕೆ 100ರಷ್ಟು ಏರ್ಪೋರ್ಟ್ ಟ್ಯಾಕ್ಸಿಗಳಲ್ಲಿ ಈ ಪ್ಯಾನಿಕ್ ಬಟನ್ಗಳನ್ನು ಕಡ್ಡಾಯವಾಗಿ ಅಳವಡಿಕೆ ಮಾಡಿಸಿತು. ಇಂದು ದೇವನಹಳ್ಳಿಯ RTO ಅಧಿಕಾರಿಗಳು ಕಾರಿನಲ್ಲಿ ಬಟನ್ಗಳ ಪರಿಶೀಲನೆ ನಡೆಸಿದ್ರು. ಏರ್ಪೋರ್ಟ್ ಟ್ಯಾಕ್ಸಿ ಪಾರ್ಕಿಂಗ್ ಏರಿಯಾಗೆ ಬಂದು ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಚಾಲಕರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಟ್ಯಾಕ್ಸಿಯಲ್ಲಿ ಮುಂದೆ ಚಾಲಕನಿಗೆ 1 ಮತ್ತು ಹಿಂಬದಿ ಸೀಟುಗಳಲ್ಲಿ 2 ಕಡೆ 2 ಸೇರಿದಂತೆ 3 ಪ್ಯಾನಿಕ್ ಬಟನ್ಗಳನ್ನು ಅಳವಡಿಸಿದ್ದು, ತುರ್ತು ಸಂದರ್ಭದಲ್ಲಿ ಪ್ಯಾನಿಕ್ ಬಟನ್ ಒತ್ತಿದ್ರೆ ಕಂಟ್ರೋಲ್ ರೂಮ್ಗೆ ಮಾಹಿತಿ ರವಾನೆಯಾಗಲಿದೆ. VLTD ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ನಲ್ಲಿ ಕಾರಿನ ನಂಬರ್, ಚಾಲಕನ ಹೆಸರು, ವಿಳಾಸ ಸೇರಿದಂತೆ ಸಂಪೂರ್ಣ ಮಾಹಿತಿ ಅಳವಡಿಸಿದ್ದು, ಸಂಪೂರ್ಣ ಮಾಹಿತಿ ಕಂಟ್ರೋಲ್ ರೂಮ್ ಬಳಿ ಇರಲಿದೆ. ಜೊತೆಗೆ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರಾಗಲಿ ಅಥವಾ ಚಾಲಕರಾಗಲಿ ಬಟನ್ ಒತ್ತಿದ್ರೆ ರಿಜಿಸ್ಟರ್ ನಂಬರ್ಗೆ ಕರೆ ಬರಲಿದ್ದು, ಲೊಕೇಶನ್ ಆಧಾರದ ಮೇಲೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ನೆರವಿಗೆ ಬರಲಿದ್ದಾರೆ. ರಾಜ್ಯ ಸರ್ಕಾರದ ಆದೇಶದಂತೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರ ಮುನ್ನಾಡಳಿತದಲ್ಲಿ ಎಲ್ಲ ವೆಹಿಕಲ್ಸ್ಗೆ, ಎಸ್ಪೆಷಲಿ ಪ್ಯಾಸೆಂಜರ್ ವೆಹಿಕಲ್ಸ್ ಮತ್ತು ನ್ಯಾಷನಲ್ ಪರ್ಮಿಟ್ ಇರುವಂಥ ವೆಹಿಕಲ್ಸಿಗೆ, ಗೂಡ್ಸ್ ವೆಹಿಕಲ್ಸಿಗೆ ನಾವು VLTD ಕಂಪಲ್ಸರಿ ಮಾಡಿದ್ದೀವಿ. ಅಂದರೆ VLTD ಅಂದರೆ ಏನು ದೊಡ್ಡದಲ್ಲ, ಅದು ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಅಂತ. ಅದರಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ ವೆಹಿಕಲ್ ಎಲ್ಲಿದೆ, ಎಲ್ಲಿ ಹೋಗ್ತಾ ಇದೆ, ಯಾವ ಟೈಮಲ್ಲಿ ಎಲ್ಲಿತ್ತು, ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿ ಈಗ ಯಾವ ಸ್ಥಳದಲ್ಲಿದೆ, ಎಲ್ಲಿ ನಿಂತಿತ್ತು, ಎಲ್ಲ ಡೀಟೇಲ್ಸ್ನ ಒಂದು ಕಂಟ್ರೋಲ್ ರೂಮಲ್ಲಿ ಅದನ್ನು ಟ್ರ್ಯಾಕ್ ಮಾಡಿ ಅದನ್ನು ಸ್ಟೋರ್ ಮಾಡ್ತಾ ಇರುತ್ತೆ. ಡಾಟಾ ಇಸ್ ಸ್ಟೋರ್ಡ್ ಆಲ್ಸೋ ಆ್ಯಂಡ್ ಕಂಟಿನ್ಯೂಸ್ಲಿ ಮಾನಿಟರ್ಡ್ ಆಲ್ಸೋ. ಹಾಗಾಗಿ ಏನಾಗುತ್ತೆ ಅಂದರೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ
ಎನಿ ಎಮರ್ಜೆನ್ಸಿ ಇದ್ದಾಗ ಪ್ಯಾಸೆಂಜರ್ ಆ ಬಟನ್ ಒತ್ತಿದ ಕೂಡಲೇ ದಿ SOS ಸಿಗ್ನಲ್ ಅಂತೀವಿ. SOS ಸಿಗ್ನಲ್ಲು VLTD ಸೆಂಟ್ರಿಗೆ ಬರುತ್ತೆ, ಕಮಾಂಡ್ ಸೆಂಟ್ರಿಗೆ. ಆ ಕಮಾಂಡ್ ಸೆಂಟ್ರಿಂದ 112ಗೆ ಹೋಗುತ್ತೆ. 112 ಈಸ್ ನಾವು ಈಗ ಎಲ್ಲ ಪೊಲೀಸ್ ಅವರು ಕಂಬೈಂಡ್ ಅಂದರೆ ಅದು ಇಟ್ಟು ಆಂಬುಲೆನ್ಸ್ ಆಯಿತು, ಫೈರ್ ಆಯಿತು, ಅಥವಾ ಪೊಲೀಸ್, ಫೈರ್, ಆಂಬುಲೆನ್ಸ್ ಎಲ್ಲದಕ್ಕೂ ಕಾಮನ್ ಆಗಿ ಈಗ 112ಗೆ ಇನ್ಫಾರ್ಮೇಷನ್ ಹೋಗುತ್ತೆ. ಅವ್ರಿಗೆ ಬೇಕಾಗಿದ್ದು ಫೋನ್ ನಂಬರ್ ಕೂಡ ಅಲ್ಲಿರುತ್ತೆ. ವೆಹಿಕಲ್ದು ಟ್ರ್ಯಾಕಿಂಗ್ ಸಿಸ್ಟಮಲ್ಲಿ ಫೋನ್ ನಂಬರ್ ಕೂಡ ಇರುತ್ತೆ. ಆ ಓನರ್ಗೆ ಫೋನ್ ಕೂಡ ಮಾಡಿ ಟ್ರ್ಯಾಕಿಂಗ್ ಸಿಸ್ಟಮ್ದವರು ಮಾತಾಡ್ತಾರೆ, ಏನಿದೆ, ಏನಾಗಿದೆ, ಏನು ಸಮಸ್ಯೆ ಇದೆ. ಹಾಗಾಗಿ ಅವರಿಗೆ ರೀಚ್ ಆಗೋಕ್ಕೆ ವಿತಿನ್ ಟೈಮ್ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಚಾಲಕರ ಮೇಲೆ ಪ್ರಯಾಣಿಕರ ದೌರ್ಜನ್ಯ, ಮಹಿಳಾ ಸಿಬ್ಬಂದಿ ಜೊತೆ ಕೆಲ ಚಾಲಕರ ದುರ್ವರ್ತನೆ ಸೇರಿದಂತೆ ಹಲ್ಲೆ, ದರೋಡೆಯಂತಹ ಸಂದರ್ಭದಲ್ಲಿ ಈ ಪ್ಯಾನಿಕ್ ಬಟನ್ ನೆರವಿಗೆ ಬರಲಿದ್ದು, ಏರ್ಪೋರ್ಟ್ ಎಲ್ಲಾ ಟ್ಯಾಕ್ಸಿಗಳಲ್ಲಿ ಈಗಾಗಲೇ ಬಟನ್ ಅಳವಡಿಕೆಯಾಗಿದೆ. ಪ್ಯಾನಿಕ್ ಬಟನ್ ಅಳವಡಿಕೆಗೆ ಚಾಲಕರು ಸಂತಸಗೊಂಡಿದ್ದು, ತುರ್ತು ಸಂದರ್ಭದಲ್ಲಿ ಎಲ್ಲರಿಗೂ ಅನುಕೂಲವಾಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಟ್ಯಾಕ್ಸಿಗಳಲ್ಲಿ ತೊಂದರೆಯಾಯಿತು, ದುರ್ವರ್ತನೆ ತೋರಿದ್ರು ಅಂತೆಲ್ಲ ದೂರುಗಳನ್ನು ನೀಡ್ತಿದ್ದ ಚಾಲಕರು ಮತ್ತು ಪ್ರಯಾಣಿಕರಿಗೆ ಇದೀಗ ಹೊಸ ಡಿವೈಸ್ ಮೂಲಕ ಸೇಫ್ಟಿ ಜೊತೆ ಆತಂಕ ದೂರ ಮಾಡುವಂತಾಗಿದೆ. ಹೊಸ ಡಿವೈಸ್ ಇದೀಗ ಕ್ಯಾಬ್ಗಳಲ್ಲಿ ಅಳವಡಿಕೆಯಾಗಿದ್ದು, ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸತತ 3 ವಿಧಾನಸಭೆ ಚುನಾವಣೆಗಳಲ್ಲಿಯೂ ದೆಹಲಿಯಲ್ಲಿ ಶೂನ್ಯ ಸಾಧನೆ ಮಾಡುತ್ತಿರುವ ಕಾಂಗ್ರೆಸ್ ಇನ್ನಾದರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಕಿವಿಮಾತು ಹೇಳಿದರು. ರಾಣಿಬೆನ್ನೂರು ಪಟ್ಟಣದಲ್ಲಿ ಕರ್ನಾಟಕ ವೈಭವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿ, ರಾಜ್ಯದ ಕಾಂಗ್ರೆಸ್ ನಾಯಕರು ಹೇಗೆ ವರ್ತನೆ ಮಾಡುತ್ತಿದ್ದಾರೆ ಎಂಬುದನ್ನು ಜನ ನೋಡುತ್ತಿದ್ದಾರೆ. ದೆಹಲಿ ಫಲಿತಾಂಶದ ಬಗ್ಗೆ ಈಗಲಾದರೂ ಅವಲೋಕನ ಮಾಡಿಕೊಳ್ಳುವುದು ಉಚಿತ. ದೇಶದಲ್ಲಿ ತಾವು ಯಾವ ಸ್ಥಿತಿಯಲ್ಲಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು, ರಾಜ್ಯದ ಅಭಿವೃದ್ಧಿಯನ್ನು ಹಾಳು ಮಾಡುತ್ತಿರುವ ಆ ಪಕ್ಷಕ್ಕೆ ರಾಜ್ಯದಲ್ಲಿಯೂ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದರು. ದೆಹಲಿಯಲ್ಲಿ ಮತದಾರರು ಕಳೆದ 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಮತ ಹಾಕಿದ್ದಾರೆ. ಭ್ರಷ್ಟಾಚಾರವನ್ನು ಸೋಲಿಸಿ ಅಭಿವೃದ್ಧಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಮೂಲೆಗೆ ತಳ್ಳಿದ್ದಾರೆ. ಇದನ್ನು ನೋಡಿದರೆ ದೇಶ ರಾಜಕಾರಣ ಯಾವ ದಿಕ್ಕಿನಲ್ಲಿದೆ ಎಂಬುದು ಅರ್ಥವಾಗುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಬಿಜೆಪಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಸಚಿವರು, ಅವರ ಪಕ್ಷದಲ್ಲಿ ಆಗುತ್ತಿರುವ ಘಟನೆಗಳ ಬಗ್ಗೆ ನಾನು ಮಾತನಾಡಿದರೆ ತಪ್ಪಾಗುತ್ತದೆ, ಸರಿ ಮಾಡಿಕೊಳ್ಳಿ ಎಂದು ಸ್ನೇಹಿತರಿಗೆ ಹೇಳಿದ್ದೇನೆ. ಬಿಜೆಪಿ ರಾಷ್ಟ್ರೀಯ ಪಕ್ಷವಾಗಿದ್ದು ಬಲಿಷ್ಠ ನಾಯಕತ್ವವನ್ನು ಹೊಂದಿದೆ. ಹೀಗಾಗಿ ಶೀಘ್ರವೇ ಎಲ್ಲವೂ ಸರಿ ಹೋಗುತ್ತದೆ ಎನ್ನುವ ನಿರೀಕ್ಷೆ ನನ್ನಲ್ಲಿದೆ ಎಂದು ಅವರು ಪ್ರಶ್ನೆಯೊಂದಿಗೆ ಉತ್ತರ ನೀಡಿದರು. ರಾಣಿಬೆನ್ನೂರಿನಲ್ಲಿ ಕರ್ನಾಟಕ ವೈಭವ ಅಂತಕ್ಕಂಥ ಒಂದು ಕಾರ್ಯಕ್ರಮ ದೇಶದ ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಮೊನ್ನೆ ದಿನ ಉದ್ಘಾಟನೆ ಮಾಡಿದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಇವತ್ತು ನಾನು ರಾಣಿಬೆನ್ನೂರಿಗೆ ಪ್ರವಾಸ ಮಾಡ್ತಾಯಿದ್ದೇನೆ. ರೆಕಾರ್ಡ್ಸ್ ನೋಡೋ ಮೊದಲಿಂದಲೂ ಅದು ಕಾಂಗ್ರೆಸ್ ಪಕ್ಷದ ಒಂದು ಸೊತ್ತು ಅಂತಕ್ಕಂಥದ್ದು ಏನಿತ್ತು. ಕಾಂಗ್ರೆಸ್ ನಂತರ ಜನತಾದಳ, ಜನತಾ ಯು ಎರಡು ಜಾತ್ಯತೀತ ಜನತಾದಳ ಯುನೈಟೆಡ್ ಆದಮೇಲೆ ಸ್ವಲ್ಪ ತಕರಾರುಗಳು ಏನಿತ್ತು ಅದು ನಮ್ಮ JDU ಅವರ ಸೂಪರ್ದಲ್ಲಿ ಇಟ್ಕೊಂಡಿದ್ರು. ಈಗ ಅದು ನಿನ್ನೆ ಏಕಾಏಕಿ ಅಧಿಕಾರ ಇದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಇಲ್ಲಿಯ ಸ್ಥಳೀಕರು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ದುರುಪಯೋಗಪಡಿಸಿ ಏಕಾಏಕಿ ಸೊತ್ತನ್ನು ಇವತ್ತು ವಶಪಡಿಸ್ಕೊಂಡು ಧ್ವಂಸ ಮಾಡಿ ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕಬ್ಜಾ ಮಾಡಿರ್ತಕ್ಕಂಥದ್ದೇನಿದೆ ಕಾನೂನು ವ್ಯಾಪ್ತಿಯೊಳಗೆ ನೋಡೋಣ ಏನು ಮಾಡಬೇಕು. BJP ಪಕ್ಷದಲ್ಲಿ ಇರ್ತಕ್ಕಂಥ ಅವರ ಭಿನ್ನಾಭಿಪ್ರಾಯ, ಅಲ್ಲಿ ತೀರ್ಮಾನ ಅವ್ರು ಮಾಡ್ತಾರೆ. ಅದರ ಬಗ್ಗೆ ನಾನು ಮಾತನಾಡೋದು ತಪ್ಪು. ಯಾಕಂದರೆ ನಾನು ಸ್ನೇಹಿತರುಗಳಿಗೆ ಹೇಳಿದ್ದೇನೆ, ಯಾಕೆ ಈ ಥರ ಎಲ್ಲ ಈ ರೀತಿಯ ಒಂದು ವಾತಾವರಣ ಇದೆ, ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ನಾನು ಒಳಗೆ ಕೂತು ಚರ್ಚೆ ಮಾಡೋದು ವಿಜೇಂದ್ರ ಅವ್ರ ಬಗ್ಗೆ ಹೇಳಿದ್ದೆ. ನನಗೆ ಅದಕ್ಕೆ ಅಲ್ಲ, ಅವರು ಅದು ರಾಷ್ಟ್ರೀಯ ಪಕ್ಷ,
ಅಲ್ಲಿ ಕೂತು ಅವರು ಚರ್ಚೆ ಮಾಡ್ಕೋಬೇಕು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ತಪ್ಪು. ಹುಬ್ಬಳ್ಳಿಯಲ್ಲಿ ಅವಿಭಜಿತ ಜನತಾದಳ ಆಸ್ತಿಯನ್ನು ಕಾಂಗ್ರೆಸ್ ಏಕಾಏಕಿ ಕಬಳಿಸಿರುವ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವರು, ಕಾಂಗ್ರೆಸ್ ನಾಯಕರು ಅಧಿಕಾರದ ಮದದಿಂದ ಮೆರೆಯುತ್ತಿದ್ದಾರೆ. ಈ ಕುರಿತು ದಾಖಲೆಗಳನ್ನು ತರಿಸಿ ನೋಡುತ್ತೇನೆ. ಆಮೇಲೆ ಕಾನೂನು ಪ್ರಕಾರ ಏನು ಮಾಡಬೇಕೋ ಮಾಡುತ್ತೇನೆ. ಕಾಂಗ್ರೆಸ್ನವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನೂತನ ತಾಲೂಕು ಚೇಳೂರಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರ ಹೊಸ ಯೋಜನೆ. ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆಯ ಬಳಿ ನೂತನ ಲೇಔಟ್ ನಿರ್ಮಾಣ. ಚೇಳೂರು ನ್ಯೂ ಟೌನ್ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಈಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, ಯುಜಿ ಕೇಬಲ್, ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್, ಎಲ್ಲಾ ಮೂಲ ಸೌಲಭ್ಯ ನಮ್ಮ ಬಡಾವಣೆಯಲ್ಲಿದೆ. ಮೊದಲು ಸೈಟ್ ಖರೀದಿಸಿ ಮನೆ ನಿರ್ಮಿಸುವ 10 ಜನರಿಗೆ 400 ಮೂಟೆ ಸಿಮೆಂಟ್ ಉಚಿತ. ಕೂಡಲೇ ಸಂಪರ್ಕಿಸಿ. ಮುಖ್ಯ ಕಚೇರಿ, ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916852260. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 ರೂಪೀಸ್ ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸೆರೆಮನಿ, ಬೇಬಿ ಶವರ್ ಸೆರೆಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ.
24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ತುರುವೇಕೆರೆ ತಾಲೂಕಿನ ಅರ್ಹ ರೈತರಿಗೆ ಮಂಜೂರಾಗಬೇಕಾದ ಜಮೀನು ಬೆಂಗಳೂರಿನ ಶ್ರೀಮಂತರಿಗೆ ನಕಲಿ ದಾಖಲೆ ಸೃಷ್ಟಿಸಿ ನೀಡಲಾಗಿದೆ. ಈ ಹಿಂದೆ ಇದ್ದ ತಹಶೀಲ್ದಾರ್ ಸೇರಿದಂತೆ ಗ್ರಾಮ ಸಹಾಯಕರವರೆಗೂ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಎಂದು ಶಾಸಕ ಎಂಟಿ ಕೃಷ್ಣಪ್ಪ ಆರೋಪಿಸಿದರು. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಎಂಟಿ ಕೃಷ್ಣಪ್ಪ ಅವರು, ಬಡ ರೈತರಿಗೆ ಮಂಜೂರಾಗಬೇಕಾದ ಜಮೀನು ಬೆಂಗಳೂರಿನ ಮಂದಿಗೆ ನಕಲಿ ದಾಖಲೆ ಸೃಷ್ಟಿಸಿ ಮಂಜೂರು ಮಾಡಲಾಗಿದೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿಯೇ ಸಾವಿರಾರು ಎಕರೆ ಜಮೀನು ಮಂಜೂರಾತಿಯಲ್ಲಿ ಅವ್ಯವಹಾರ ನಡೆದಿದೆ. 1 ಎಕರೆ 5 ರಿಂದ 6 ಲಕ್ಷ ರುನಂತೆ ಲಂಚ ಪಡೆದು ಜಮೀನು ಮಂಜೂರಾತಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸಾವಿರಾರು ಎಕರೆ ಜಮೀನು ಮಂಜೂರು ಮಾಡಿದ್ದು ಈ ಎಲ್ಲ ವಿಚಾರದಲ್ಲಿಯೂ ಅವ್ಯವಹಾರ ನಡೆದಿದೆ. ಮೇಲ್ನೋಟಕ್ಕೆ ಎಷ್ಟು ಕೋಟಿ ಅವ್ಯವಹಾರ ಎಂಬುದು ತಿಳಿಯದ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ. ಸುಮಾರು 350 ರಿಂದ 400 ಎಕರೆ ಜಮೀನು ಕಂದಾಯ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ. ಈ ಹಿಂದೆ ಇದ್ದ ತಹಸೀಲ್ದಾರ್ ಸೇರಿದಂತೆ ಗ್ರಾಮ ಸಹಾಯಕರವರೆಗೂ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಯಾವ ಧೈರ್ಯದ ಮೇಲೆ ಈ ಭ್ರಷ್ಟಾಚಾರ ಮಾಡಿದ್ದಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಎಂದರು. ಈ ವಿಚಾರವಾಗಿ ಈಗಾಗಲೇ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದರೂ ಕ್ರಮ ಆಗಿಲ್ಲ. ಈ ಬಗ್ಗೆ ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ಶಾಸಕರು ಹೇಳಿದರು. ಇದರಲ್ಲಿ ಯಾವ ಅಧಿಕಾರಿ ಶಾಮೀಲಾಗಿದ್ದರೂ ಸಮಗ್ರ ತನಿಖೆ ಆಗಬೇಕು ಎಂದು ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದು, ಈ ಕುರಿತು ಜಿಲ್ಲಾಡಳಿತವು ಮೌನವಾಗಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ರೆವಿನ್ಯೂ ಇಲಾಖೆ ನೌಕರರೆಲ್ಲ ಸುಮಾರು ಭಾಗವಹಿಸಿ ಈವನ್ ಯಾವುದೇ ಕಮಿಟಿ ಮುಂದೆ ಇದು ಅಪ್ರೂವ್ ಆಗಿಲ್ಲ. ಇವರೇ ಎಲ್ಲ ಫೇಕ್ ಇದು ಕೊಟ್ಟಿದ್ದಾರೆ. ಇದು ಉಡುಗೆ ಚೀಟಿ, ಫೇಕ್ ಉಡುಗೆ ಚೀಟಿ ಕೊಟ್ಟಿದ್ದಾರೆ. ಬೈ ನೇಮ್ ಹೇಳ್ತಾ ಇರ್ತೀನಿ, ಸುಮಾರು 40-40 ನದಿಹಳ್ಳಿ ಸರ್ವೆ ನಮ್ ಜಯಮ್ಮ ಕೋಮ್ ನರಸಿಂಹಯ್ಯ 3 ಎಕರೆ ನಾಟ್ ಮಂಜೂರಾತಿ. ನದಿಹಳ್ಳಿ ಚಿಕ್ಕಮ್ಮ ಕೋಮ್ ನರಸಿಂಹಯ್ಯ 2 ಎಕರೆ 30 ಗುಂಟೆ. ನದಿಹಳ್ಳಿ ಆರ್ ರಂಗಸ್ವಾಮಿ ಬಿ ರಂಗಯ್ಯ 3 ಎಕರೆ. ನದಿಹಳ್ಳಿ ಹುಚ್ಚಯ್ಯ ಬಿ ನರಸಯ್ಯ 3 ಎಕರೆ 10 ಗುಂಟೆ. ಸದನ ನಂಬರ್ ಬೇಕಾ? ತಿಮ್ಮಯ್ಯ ಬಿ ನನ್ಮಯ್ಯ 3 ಎಕರೆ 10 ಗುಂಟೆ. ತಿಮ್ಮಯ್ಯ ಬಿ ನನ್ಮಯ್ಯ 2 ಎಕರೆ 35 ಗುಂಟೆ. ಎಲ್ಲ ನದಿಹಳ್ಳಿ ಆಯ್ತಾ? ನದಿಹಳ್ಳಿ ಬೇರೆ ಬೇರೆ 22 ಇವೆ. ನದಿಹಳ್ಳಿ ಸಣ್ಣನ್ಮಯ್ಯ ಬಿನ್ ತಿಮ್ಮಯ್ಯ 2 ಎಕರೆ 22 ಗುಂಟೆ. ರಾಮಣ್ಣ ಬಿನ್ ಮುದ್ದಯ್ಯ 3 ಎಕರೆ ನದಿಹಳ್ಳಿ. ನೆಕ್ಸ್ಟ್ ಸಂಜೀವಗಳ ಪುಟ್ಟನ್ಮಯ್ಯ ಬೆಂಗಳೂರು ವಾಸಿ. ಇವ್ರು ಯಾರು? ಬೆಂಗಳೂರು ವಾಸಿ ಅಂದ್ರೆ ಸರ್ವೆ ನಂಬರ್ 34 1 ಎಕರೆ 30 ಗುಂಟೆ. ಲೆಂಕನಹಳ್ಳಿ ಬೆಳದಯ್ಯ ಬಿನ್ ನಾಗಯ್ಯ ಬೆಂಗಳೂರು ವಾಸಿ ಸರ್ವೆ 34 2 ಎಕರೆ. ಲೆಂಕನಹಳ್ಳಿ ಶಿವಣ್ಣ ಬಿನ್ ಮುದ್ದಯ್ಯ ಇವರು ಬೆಂಗಳೂರು ವಾಸಿ 2 ಎಕರೆ. ಲೆಂಕನಹಳ್ಳಿ ಸಣ್ಣನ್ಮಯ್ಯ ಕೋಮ್ ತಿಮ್ಮಯ್ಯ ಬೆಂಗಳೂರು ವಾಸಿ 2 ಎಕರೆ. ಶಾಂತಮ್ಮ ಕೋಮ್ ತಿಮ್ಮೇಗೌಡ ಲಕ್ಷ್ಮಮ್ಮ ಕೋಮ್ ಶಿವಲಿಂಗಯ್ಯ 2 ಎಕರೆ. ಲಕ್ಷ್ಮಮ್ಮ ಕೋಮ್ ಎಸ್ ನರಸಿಂಹಯ್ಯ 34 2 ಎಕರೆ. ಇದು 1-2 ಗ್ರಾಮ. ಇನ್ನು ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸುವ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹವಾಗಿದ್ದು, ರಾಜ್ಯಪಾಲರ ನಡೆ ಬಡವರ ವಿರೋಧಿಯಾಗಿದೆ. ರಾಜ್ಯ ಸರ್ಕಾರ ಕೈಗೊಂಡಿರುವ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಸ್ವಾಗತಾರ್ಹವಾಗಿದೆ. ಆದರೆ ಇದನ್ನು ತಿರಸ್ಕರಿಸಿದ ರಾಜ್ಯಪಾಲರ ನಡೆ ಬಡವರ ವಿರೋಧಿಯಾಗಿದೆ. ಇದಕ್ಕೆ ಸಂಬಂಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಸುಮಾರು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಅದೇ ರೀತಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಕ್ರೋ ಫೈನಾನ್ಸ್ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕೆಂದು ಶಾಸಕರು ಒತ್ತಾಯಿಸಿದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ.
ದೊಡ್ಡಬಳ್ಳಾಪುರ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸೊಗಸಾಗಿ ಬೆಳೆದಿದ್ದ ಅಶೋಕ ಮರದ ದಿಮ್ಮಿಗಳನ್ನು ಬಿಟ್ಟು ದೊಡ್ಡ ದೊಡ್ಡ ರೆಂಬೆ ಕೊಂಬೆ ಸೇರಿದಂತೆ ಮರದಲ್ಲಿ ಒಂದು ಎಲೆಯನ್ನು ಬಿಡದೆ ಕಡಿದು ಹಾಕಲಾಗಿದೆ. ಇರುವೆ ಕಾಟ ಹೆಚ್ಚಾಗಿದೆ ಎಂಬ ಕಾರಣಕ್ಕೆ ಸರ್ಕಾರಿ ಕಚೇರಿ ಆವರಣದಲ್ಲಿ ಬೃಹತ್ ಮರಗಳನ್ನು ಕಡಿಸಿರುವ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸೊಗಸಾಗಿ ಬೆಳೆದಿದ್ದ ಅಶೋಕ ಮರದ ದಿಮ್ಮಿಗಳನ್ನು ಬಿಟ್ಟು ದೊಡ್ಡ ದೊಡ್ಡ ರೆಂಬೆ ಕೊಂಬೆ ಸೇರಿದಂತೆ ಮರದಲ್ಲಿ ಒಂದು ಎಲೆಯನ್ನು ಬಿಡದೆ ಕಡಿದು ಹಾಕಲಾಗಿದೆ. ಇಂದು ರಜಾ ದಿನವಾದ ಕಾರಣ ಮರಗಳನ್ನು ಕಡಿದಿದ್ದು ಮರದ ದಿಮ್ಮಿಗಳನ್ನು ಟ್ರ್ಯಾಕ್ಟರ್ಗೆ ತುಂಬಿ ಸಾಗಿಸುವಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಮರ ಕಡಿಯಲು ಇರುವೆ ಕಾಟದ ನೆಪ ಹೇಳಲಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಬಣದ ರಾಜ್ಯಾಧ್ಯಕ್ಷ ಬಿಎಸ್ ಚಂದ್ರಶೇಖರ್ ಮಾತನಾಡಿ, ಬೇಸಿಗೆ ಕಾಲ ಸಮೀಪಿಸುತ್ತಿರುವ ಸಂದರ್ಭದಲ್ಲಿ ಮರಗಳ ಮಾರಣ ಹೋಮ ಮಾಡುವುದು ತರವಲ್ಲ. ಮರ ಕಡಿಯಲು ಅರಣ್ಯ ಇಲಾಖೆಯಿಂದ ಒಪ್ಪಿಗೆ ಪಡೆದಿದ್ದಾರಾ ಏನೋ ಗೊತ್ತಿಲ್ಲ. ಹಾಗೆ ನೋಡಿದರೆ ಇರುವೆ ಕಾಟಕ್ಕೆ ನಗರದಲ್ಲಿರುವ ಉದ್ಯಾನವನಗಳ ಮರಗಳನ್ನು ಕಡಿಯಬೇಕಾಗುತ್ತೆ. ಇರುವೆಗಳನ್ನು ತಡೆಯಲು ಬೇರೆ ಮಾರ್ಗ ಇದೆ. ಸಾರ್ವಜನಿಕರಿಗೆ ಬುದ್ಧಿ ಹೇಳಬೇಕಿದ್ದ ಸರ್ಕಾರಿ ಅಧಿಕಾರಿಗಳು ಈ ರೀತಿ ಪರಿಸರ ನಾಶ ಮಾಡಲು ಮುಂದಾಗಿರುವುದು ಅಕ್ಷಮ್ಯ ಎಂದರು. ಇರುವೆ ಕಾಟ ಎಂದು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮರಗಳನ್ನು ಕಟಾವು ಮಾಡಿರುವ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಸಂಬಂಧಿಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಸಿರಿಧಾನ್ಯಗಳ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಲು ನಾಳೆ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಆವರಣದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಕೃಷಿ ಇಲಾಖೆ ಸಹಾಯಕ ಜಂಟಿ ಕೃಷಿ ನಿರ್ದೇಶಕಿ ಜಾವಿದ್ ನಸೀಮಾ ಖಾನಂ ಹೇಳಿದರು. ಬಾಗೇಪಲ್ಲಿಯಲ್ಲಿ ನಾಳೆ ನಡೆಯಲಿರುವ ಸಿರಿಧಾನ್ಯ ಮೇಳದ ಬಗ್ಗೆ ಮಾಹಿತಿ ನೀಡಿದ ಕೃಷಿ ಇಲಾಖೆ ಸಹಾಯಕ ಜಂಟಿ ಕೃಷಿ ನಿರ್ದೇಶಕಿ ಜಾವೇದ್ ನಸೀಮಾ ಖಾನಂ, ಸಿರಿಧಾನ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಜಾಗೃತಿ ನಡಿಗೆ, ಸಿರಿಧಾನ್ಯಗಳ ವಿವಿಧ ಬಗೆಯ ತಿಂಡಿಗಳು ಹಾಗೂ ಮರೆತು ಹೋದ ಖಾದ್ಯ ತಯಾರಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಇದರಲ್ಲಿ ವಿಜೇತರಾದವರು ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಿರಿಧಾನ್ಯಗಳ ಪ್ರಾಮುಖ್ಯತೆ ಮತ್ತು ಅವುಗಳನ್ನು ಬೆಳೆಸಲು ರೈತರಿಗೆ ಅರಿವು ಮೂಡಿಸಲು ಈ ಮೇಳ ಆಯೋಜಿಸಲಾಗಿದೆ ಎಂದರು. ಈ ಮೇಳದಲ್ಲಿ ಹಳ್ಳಿ ಸೊಗಡು ಮಾದರಿಯಲ್ಲಿ ಸಾಂಪ್ರದಾಯಿಕ ಹೂವು ಹಾಗೂ ಸಿರಿಧಾನ್ಯಗಳಿಂದ ಅಲಂಕೃತಗೊಂಡ ನಂದಿ ವಿಗ್ರಹ, ವೀಣೆ, ಜೈ ಕಿಸಾನ್ ಜೈ ಜವಾನ್, ಕರ್ನಾಟಕ ನಕ್ಷೆ ಹಾಗೂ ದೇಸಿ ತಳಿ ಬೀಜಗಳ ಪ್ರದರ್ಶನ, ದಿಬ್ಬದಿಂದ ಕಣಿವೆವರೆಗೂ ಜಲಾನಯನ ಪ್ರದೇಶ, ಕೃಷಿ ಭಾಗ್ಯ, ನರೇಗಾ ಯೋಜನೆಯಡಿ ವಿವಿಧ ಕಾಮಗಾರಿಗಳ ಮಾದರಿಗಳ ಪ್ರದರ್ಶನ, ಕೃಷಿ ಮತ್ತು ಸಂಬಂಧಿತ ಇಲಾಖೆಗಳಿಂದ ಮಳಿಗೆಗಳನ್ನು ತೆರೆಯಲಾಗುವುದು. ಕೃಷಿ ಯಂತ್ರೋಪಕರಣ ಹಾಗೂ ಸಿರಿಧಾನ್ಯ ಖಾದ್ಯಗಳ, ಔಷಧೀಯ ಸಸ್ಯಗಳ ಪ್ರದರ್ಶನ ಹಾಗೂ ಪ್ರದರ್ಶನದಲ್ಲಿ 100ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಕೃಷಿ ಪರಿಕರಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕೃಷಿ ಇಲಾಖೆ ವತಿಯಿಂದ ಈ ವರ್ಷ ಸಿರಿಧಾನ್ಯ ಮೇಳವನ್ನು 10ನೇ ತಾರೀಕು ಜಿಲ್ಲಾ ಮಟ್ಟದ ಮೇಳವನ್ನು ಬಾಗೇಪಲ್ಲಿ ತಾಲೂಕಲ್ಲಿ ಆಯೋಜನೆ ಮಾಡಿಕೊಂಡಿದ್ದೀವಿ. ಈ ಮೇಳದ ವಿಶೇಷತೆ ಏನಂದರೆ ಸಿರಿಧಾನ್ಯಗಳ ಬಗ್ಗೆ ಎಲ್ಲ ಅರಿವು ಮೂಡಿಸೋ ಬಗ್ಗೆ, ಸಿರಿಧಾನ್ಯಗಳ ಅದರ ಪ್ರಾಮುಖ್ಯತೆ ಏನಿದೆ ಅಂತ ಅಂದ್ಬಿಟ್ಟು ಅರಿವು ಮೂಡಿಸೋ ಬಗ್ಗೆ ನಾವು ಕೃಷಿ ವಿಶ್ವವಿದ್ಯಾಲಯದಿಂದ ರಿಸೋರ್ಸ್ ಪರ್ಸನ್ಸ್ ಬರ್ತಾರೆ. ಅವರು ಅದ್ರ ಬಗ್ಗೆ ಯಾವ ರೀತಿ ಬೆಳೆಸೋದು ಮತ್ತು ಅದರ ಪ್ರಾಮುಖ್ಯತೆ ಏನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಸಿರಿಧಾನ್ಯ ಬೆಳೆದ ರೈತರು ಅವ್ರಿಗೆ ಒಂದು ಮಾರ್ಕೆಟ್ ಲಿಂಕೇಜ್ ಕೊಡೋದಕ್ಕೋಸ್ಕರನೂ ನಾವು ಏನಾದರೂ ಪ್ರಾಸೆಸಿಂಗು, ಬ್ರ್ಯಾಂಡಿಂಗ್ ಹೇಗೆ ಮಾಡ್ಕೋಬೇಕು, ಎಲ್ಲೆಲ್ಲಿ ಅದನ್ನು ಮಾರಾಟ ಮಾಡ್ಕೋಬೋದು, ಯಾವ ರೀತಿ ಅದನ್ನು ನೀವು ಪ್ರಾಡಕ್ಟ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಹಲವಾರು ವೆರೈಟೀಸ್ ಪ್ರಾಡಕ್ಟನ್ನು ಮಾಡ್ಬೋದು. ಈ ಬೆಂಗಳೂರು ಅರಮನೆ ಮೈದಾನದಲ್ಲಿ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಮೇಳ ಏನಾಗಿತ್ತು, ಅಲ್ಲಿ ಒಂದು ಏನು ಕಂಪನಿಗಳು ಬಂದು ಡಿಸ್ಪ್ಲೇ ಮಾಡಿ ಇದು ಪ್ರಾಡಕ್ಟ್ಸ್ ಎಲ್ಲ ಇದು ಮಾಡಿದ್ರು. ಅದಕ್ಕೆ ಲಿಂಕೇಜ್ ನಮ್ಮ ರೈತರಿಗೆ ಸಿರಿಧಾನ್ಯ ಬೆಳೆಯುವ FPOs ಆಗಲಿ, SAGs ಆಗಲಿ ರೈತರಿಗೆ ಒಂದು ಲಿಂಕೇಜ್ ಮಾರ್ಕೆಟ್ ಲಿಂಕೇಜ್ ಕೊಡೋದಕ್ಕೋಸ್ಕರ ನಾವು ಈ ವರ್ಷ ಅವ್ರಿಗೂ ಕೂಡ ಇನ್ವೈಟ್ ಮಾಡಿದ್ದೀವಿ. ಅವರೂ ಬಂದು ಇಲ್ಲಿ ಸ್ಟಾಲ್ಸ್ ಹಾಕ್ತಾರೆ ಮತ್ತು ಏನು ಕೆಲವು ಹಲವಾರು ಬ್ರ್ಯಾಂಡ್ಸ್ ಒಳ್ಳೆಯ ಉತ್ತಮವಾದ ಪ್ರೊಕ್ಯೂರ್ಮೆಂಟು ಕೂಡ ಮಾಡ್ತಿದ್ದಾರೆ. ಈ ಮೇಳವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಉದ್ಘಾಟಿಸಲಿದ್ದು, ಶಾಸಕ SN ಸುಬ್ಬಾರೆಡ್ಡಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದ ಡಾಕ್ಟರ್ K ಸುಧಾಕರ್, ಕೋಲಾರ ಸಂಸದ ಮಲ್ಲೇಶ್ ಬಾಬು ಸೇರಿದಂತೆ ಈ ಭಾಗದ ಶಾಸಕರು ಉಪಸ್ಥಿತಿ ಇರಲಿದ್ದಾರೆ.
ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಇದೇ ವೇಳೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ಗಾಯತ್ರಿ, ಬಾಗೇಪಲ್ಲಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕಿ ಲಕ್ಷ್ಮಿ, ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಆಫರ್ಗಳನ್ನು ನೋಡಿದ್ದೇವೆ. ಬೈ ಒನ್ ಗೆಟ್ ಒನ್ ಫ್ರೀ ಕೇಳಿದ್ದೇವೆ. ಆದರೆ ಇಲ್ಲೊಬ್ಬ ಈರುಳ್ಳಿ ಮಂಡಿ ಮಾಲೀಕ ಈರುಳ್ಳಿ ಖರೀದಿ ಮಾಡಿದ್ರೆ ಪ್ರತಿದಿನ ಗ್ರಾಹಕರಿಗೆ ಬಹುಮಾನ ಕೊಡ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೆ ಚಿನ್ನದುಂಗುರದ ಉಡುಗೊರೆ ಕೊಡಲು ಮುಂದಾಗಿದ್ದಾನೆ. ಅದರ ಡೀಟೇಲ್ ಎಲ್ಲಿದೆ ನೋಡಿ. ಈರುಳ್ಳಿ ಕೊಳ್ಳಿ, ಬಹುಮಾನ ಗೆಲ್ಲಿ. ಹೀಗೊಂದು ಆಫರ್ ಬೋರ್ಡ್ ತುಮಕೂರಿನ ಅಂತರಸನಹಳ್ಳಿ ಮಾರುಕಟ್ಟೆಯಲ್ಲಿ ಕಾಣಸಿಗುತ್ತಿದೆ. ಪಿವಿ ನೃಪತುಂಗ ಅಂಡ್ ಸನ್ಸ್ ಈರುಳ್ಳಿ ಮಂಡಿಯಿಂದ ವಿಶೇಷ ಆಫರ್ ಘೋಷಣೆ ಮಾಡಿದ್ದಾರೆ. 100 ರೂಪಾಯಿ ಮೇಲ್ಪಟ್ಟು ಈರುಳ್ಳಿ ಖರೀದಿ ಮಾಡಿದವರಿಗೆ ಈ ಆಫರ್ ಅನ್ವಯವಾಗುತ್ತದೆ. ಈರುಳ್ಳಿ ಖರೀದಿಸಿದ ಪ್ರತಿಯೊಬ್ಬರಿಗೂ ಕೂಪನ್ ಕೊಡಲಾಗುತ್ತದೆ. ಅದರಲ್ಲಿ ಗ್ರಾಹಕರ ಮಾಹಿತಿ ಬರೆದು ಲಕ್ಕಿ ಡ್ರಾ ಡಬ್ಬಿಯಲ್ಲಿ ಹಾಕಬೇಕು. ಪ್ರತಿದಿನ ರಾತ್ರಿ 7 ಗಂಟೆಗೆ ಗ್ರಾಹಕರ ಸಮ್ಮುಖದಲ್ಲೇ ಬಾಕ್ಸ್ ಓಪನ್ ಮಾಡಲಾಗುತ್ತದೆ. ಲಕ್ಕಿ ಡಿಪ್ ಮೂಲಕ ಕೂಪನ್ ಆಯ್ಕೆ ಮಾಡಲಾಗುತ್ತಿದೆ. ವಿಜೇತರಿಗೆ ಗೃಹ ಉಪಯೋಗಿ ವಸ್ತುಗಳನ್ನು ಬಹುಮಾನವಾಗಿ ಕೊಡಲಾಗುತ್ತಿದೆ. ಈರುಳ್ಳಿ ಮಂಡಿ ಆರಂಭ ಮಾಡಿ 2 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಫೆಬ್ರವರಿ 1ರಿಂದ ಮೇ 21ರವರೆಗೆ ಪ್ರತಿದಿನ ಈ ಆಫರ್ ಮುಂದುವರಿಯಲಿದೆ. ವಿಶೇಷ ಅಂದರೆ ಉಗಾದಿ ಹಬ್ಬಕ್ಕೆ ಬಹುಮಾನ ವಿಜೇತ ಗ್ರಾಹಕರಿಗೆ 10 ಗ್ರಾಂ ಚಿನ್ನದ ರಿಂಗ್ ಕೊಡುವ ಚಿಂತನೆ ಮಾಡಲಾಗಿದೆ. ಗ್ರಾಹಕರ ಆಕರ್ಷಣೆ ಮಾಡುವ ಉದ್ದೇಶ ಇದರ ಹಿಂದೆ ಇದ್ದರೂ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಆಫರ್ ಕೊಡುವಾಗ ರೈತರ ಬೆಳೆಗಳಿಗೆ ಯಾಕೆ ಆಫರ್ ಕೊಡಬಾರದು ಅನ್ನೋದು ಮಂಡಿ ಮಾಲೀಕ ನೃಪತುಂಗರ ಅಭಿಪ್ರಾಯ. ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಮಂಡಿ ಓಪನ್ ಆದಾಗ ರೈತರ ಭಾವಚಿತ್ರಕ್ಕೆ ಪೂಜೆ ಮಾಡಿ ವ್ಯಾಪಾರ ಶುರು ಮಾಡೋದು ಮಂಡಿ ಮಾಲೀಕನ ಸಂಪ್ರದಾಯ. ಹಾಗಾಗಿ ರೈತರ ಬೆಳೆಗೆ ಆಫರ್ ನೀಡಿದ್ದೇನೆ ಅಂತಾರೆ ನೃಪತುಂಗ ಅವರು. ಕೇವಲ ಈರುಳ್ಳಿ ಆಫರ್ ಕೊಟ್ಟು ಈ ಮಂಡಿ ಮಾಲೀಕ ಮುನ್ನೆಲೆ ಬಂದಿಲ್ಲ. ಮಂಡಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ 27ರಿಂದ 30 ಸಾವಿರ ರು ಸಂಬಳ ಕೊಟ್ಟು ಕೆಲಸಕ್ಕೆ ಬೇಕಾಗಿದ್ದಾರೆ ಎಂದು ಜಾಹೀರಾತು ಕೊಟ್ಟು ಗಮನ ಸೆಳೆದಿದ್ರು. ಬಿಇ ಓದಿದವರಿಗೂ 30 ಸಾವಿರ ಸಂಬಳ ಸಿಗದ ಈ ಕಾಲದಲ್ಲಿ ಈರುಳ್ಳಿ ತೂಕ ಮಾಡೋನಿಗೆ 30 ಸಾವಿರ ಕೊಡ್ತಾರಂತೆ ಎಂಬ ಜಾಹೀರಾತು ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಮಿಲಿಯನ್ ಗಟ್ಟಲೆ ವ್ಯೂ ಆಗಿತ್ತು. ಒಟ್ಟಾರೆ ತುಮಕೂರಿನ ಈ ಈರುಳ್ಳಿ ಮಂಡಿ ಮಾಲೀಕ ಸದ್ಯ ಮಾರುಕಟ್ಟೆಯಲ್ಲಿ ಸುದ್ದಿಯಲ್ಲಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೆಹಲಿಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕೊರಟಗೆರೆ SSR ವೃತ್ತದಲ್ಲಿ ಬಿಜೆಪಿ ವಿಜಯೋತ್ಸವ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಬಿಜೆಪಿ ಅಧ್ಯಕ್ಷ ರುದ್ರೇಶ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಐತಿಹಾಸಿಕ ಗೆಲುವು ಸಿಕ್ಕಿದೆ. ದೆಹಲಿಯಲ್ಲಿ 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರ ಹಿಡಿದಿದೆ ಎಂದರು. ದೇಶದ 21 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ಆಮ್ ಆದ್ಮಿ ಪಕ್ಷದ ಭ್ರಷ್ಟ ಆಡಳಿತಕ್ಕೆ ಈ ಫಲಿತಾಂಶ ಉತ್ತಮ ನಿದರ್ಶನ ಎಂದರು. ಕಳೆದ 10 ವರ್ಷದ ಕೇಜ್ರಿವಾಲ್ ಸರ್ಕಾರದಲ್ಲಿ ಭ್ರಷ್ಟಾಚಾರವೇ ತುಂಬಿ ತುಳುಕುತ್ತಿತ್ತು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರದಿಂದ ಆಡಳಿತ ನಡೆಸುತ್ತಿದೆ. ಗ್ಯಾರಂಟಿ ಬಿಟ್ಟಿ ಭಾಗ್ಯಗಳಿಂದ ಜನರನ್ನ ಯಾಮಾರಿಸುತ್ತಿದ್ದಾರೆ ಎಂದರು. ಬಡವರಿಗೆ ಸೇರಬೇಕಾದ ಉಜ್ವಲ ಯೋಜನೆಯ ಸಿಲಿಂಡರ್ನಿಂದ ಕಮರ್ಷಿಯಲ್ ಸಿಲಿಂಡರ್ ಫಿಲ್ಲಿಂಗ್ ಮಾಡುತ್ತಿದ್ದ ಖದೀಮರು ಬಡವರ ಅನ್ನಕ್ಕೆ ಕಲ್ಲು ಹಾಕುತ್ತಿದ್ದ ಪ್ರಕರಣ ಕೊರಟಗೆರೆಯಲ್ಲಿ ಬಹಿರಂಗವಾಗಿದ್ದು, ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದ ಹೊರವಲಯದ ಕೋಳಿ ಶೆಡ್ನಲ್ಲಿ ಈ ಅಕ್ರಮ ದಂಧೆ ಪತ್ತೆಯಾಗಿದೆ. ಕೊರಟಗೆರೆ ತಾಲೂಕಿನ ಬುಕ್ಕಾಪಟ್ಟಣ ಗ್ರಾಮದ ಫಾತಿಮಾ ಬಿ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿ ಕೋಳಿ ಶೆಡ್ ಇದ್ದು ಇಲ್ಲಿ ಗ್ಯಾಸ್ ದಂಧೆ ನಡೆಯುತ್ತಿದೆ ಎಂಬ ಖಚಿತ ಮಾಹಿತಿ ಮೇರೆಗೆ ಕೊರಟಗೆರೆ ಸಿಐ ಅನಿಲ್, PSI ಚೇತನ್ ಕುಮಾರ್ ಹಾಗೂ ಸಿಬ್ಬಂದಿ ದಾಳಿ ನಡೆಸಿತು. ದಾಳಿ ನಡೆಸಿ ಪರಿಶೀಲನೆ ನಡೆಸಿದ ವೇಳೆ ಇಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೆಯುತ್ತಿರುವುದು ಕಂಡುಬಂದಿದೆ. ಪೊಲೀಸರು ಈ ಕುರಿತು ವಿಚಾರಣೆ ಮುಂದುವರೆಸಿದ್ದು ಹೆಚ್ಚಿನ ವಿವರಗಳು ತನಿಖೆಯಿಂದ ತಿಳಿಯಬೇಕಿದೆ.
ಕೊರಟಗೆರೆ ತಾಲೂಕಿನ ಯಲ್ಲೆರಾಂಪುರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಮಧುಸೂದನ್ ಮತ್ತು ಉಪಾಧ್ಯಕ್ಷರಾಗಿ ಹೊಸಳಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಮಧುಸೂದನ್ ಮಾತನಾಡಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ ಕೆಎನ್ ರಾಜಣ್ಣ ಆಶೀರ್ವಾದದೊಂದಿಗೆ ಎಲ್ಲ ನಿರ್ದೇಶಕರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಸಂಘವನ್ನು ರೈತ ಪರವಾಗಿ ನಡೆಸಿಕೊಂಡು ಹೋಗುವುದಾಗಿ ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಅಂತಾದ ಚಿಕ್ಕಬಳ್ಳಾಪುರ ನಗರಸಭೆ ಅಭಿವೃದ್ಧಿ ಅಳವಡಿಸಿ 3 ದಿನ ಕಳೆಯುವುದಕ್ಕೂ ಮೊದಲೇ ಕಿತ್ತು ಬಂದ ವಿದ್ಯುತ್ ದೀಪಗಳು ರಾತ್ರಿ ವೇಳೆ ಉರಿದರೂ ಬೆಳಕು ನೀಡದ ದೀಪಗಳ ಅಳವಡಿಕೆ. ಪ್ರಕೃತಿಗೆ ಸವಾಲೆಸೆಯುತ್ತಿರುವ ಬಯಲುಸೀಮೆ ರೈತ, ಇಸ್ರೇಲ್ ಮೀರಿಸುವ ರೀತಿಯಲ್ಲಿದೆ ಜಿಲ್ಲೆಯ ಕೃಷಿ ಪದ್ಧತಿ, ಜಗಮಗಿಸುವ ವಿದ್ಯುತ್ ದೀಪಗಳ ಬೆಳಕಿನಲ್ಲಿ ಹೂವಿನ ಬೆಳೆ, ನೀರಿನ ಕೊರತೆಯಲ್ಲಿಯೂ ಸಂಪಾದ ಬೆಳೆ ತೆಗೆದ ರೈತ. ಏರ್ಪೋರ್ಟ್ ಕ್ಯಾಬ್ ಚಾಲಕರು ಪ್ರಯಾಣಿಕರ ನಡುವೆ ಕಿರಿಕ್ ತಡೆಯಲು ಹೊಸ ಡಿವೈಸ್ ಅಳವಡಿಕೆ. ಏರ್ಪೋರ್ಟ್ ಟ್ಯಾಕ್ಸಿ ಪ್ರಯಾಣಿಕರ ನೆರವಿಗೆ ಪ್ಯಾನಿಕ್ ಬಟನ್ ಒತ್ತಿದ್ರೆ ಕಂಟ್ರೋಲ್ ರೂಮ್ಗೆ ಬರಲಿದೆ ಕಂಪ್ಲೇಂಟ್. ದೆಹಲಿ ವಿಧಾನಸಭೆ 3 ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಶೂನ್ಯ ಸಾಧನೆ, ಇನ್ನಾದರೂ ಕಾಂಗ್ರೆಸ್ ಆತ್ಮಾವಲೋಕನ ಮಾಡಿಕೊಳ್ಳಲಿ ಎಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯದ ಆರ್ಥಿಕ ವ್ಯವಸ್ಥೆ ಹಾಳು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.